ಹೊಸ ಸಿಎಂ ಹೊಸ ರೂಲ್ಸ್. ಗೃಹಲಕ್ಷ್ಮಿ ಕತೆ ಏನು? ಗೃಹಲಕ್ಷ್ಮಿ ಯೋಜನೆಯ ಹೊಸ ರೂಲ್ಸ್ 2000 ಹಣ ಬರುತ್ತಾ? ನಮಸ್ಕಾರ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಪಡಿತಾ ಇದ್ದೀರಾ? ಹಾಗಾದ್ರೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ಬೆನ್ನಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬದಲಾವಣೆ ತರಲು ನಿರ್ಧಾರ ಮಾಡಲಾಗಿದೆ. ಹೌದು, ನೀವು ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಮುಂದಿನ ತಿಂಗಳಿನಿಂದ ನಿಮ್ಮ ಖಾತೆಗೆ ಬರುವ 2000 ರೂಪಾಯಿ ಹಣ ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹಣ 3000 ಆಗುತ್ತೆ, 5000 ಆಗುತ್ತೆ ಅಂತ ಬರ್ತಿರೋ ಸುದ್ದಿಗಳ ನಿಜ ಕತೆ ಏನು? ನಿಮ್ಮ ಹಣ ನಿಲ್ಲಬಾರ್ದು ಅಂದ್ರೆ ನೀವು ತಕ್ಷಣ ಮಾಡಬೇಕಾದ ಆ ಒಂದು ಕೆಲಸ ಏನು? ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆ. ವೀಕ್ಷಕರೇ, ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆಯಾಗಿ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಲಕ್ಷಾಂತರ ಮಹಿಳೆಯರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ. ಈ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತಾ ಇಲ್ವಾ ಅಂತ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಮೇಲೆ ಗೃಹಲಕ್ಷ್ಮಿ ಹಣ 3000 ರೂಪಾಯಿ ಅಥವಾ 5000 ರೂಪಾಯಿ ಆಗತ್ತೆ, ಈ ಲಿಂಕ್ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಅಂತ ಫೇಕ್ ಲಿಂಕ್ಗಳನ್ನು ಶೇರ್ ಮಾಡ್ತಿದ್ದಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸರ್ಕಾರ ಈ ರೀತಿ ಯಾವುದೇ ಹಣ ಹೆಚ್ಚಳದ ಘೋಷಣೆ ಮಾಡಿಲ್ಲ. ಇಂತಹ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಲಿ ಅಥವಾ OTP ಆಗಲಿ ಯಾರೊಂದಿಗೂ ಶೇರ್ ಮಾಡಬೇಡಿ. ಹಾಗಾದ್ರೆ ಸರ್ಕಾರ ತರ್ತಿರೋ ಹೊಸ ರೂಲ್ಸ್ ಏನ್ ಗೊತ್ತಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪರಿಶೀಲನೆ ವೇಳೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಸರ್ಕಾರದ ದಾಖಲೆಗಳ ಪ್ರಕಾರ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮೃತಪಟ್ಟಿದ್ರು ಕೂಡ ಇಂದಿಗೂ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸುಮಾರು 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಕೂಡ ಈ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಅರ್ಹ ಬಡ ಮಹಿಳೆಯರಿಗೆ ಸಿಗಬೇಕಾದ ಕೋಟಿ ರೂಪಾಯಿ ಹಣ ಹೀಗೆ ಅನರ್ಹರ ಪಾಲಾಗ್ತಾ ಇರೋದನ್ನ ತಡೆಯಲು ಇದೀಗ ಸರ್ಕಾರ ತುಂಬಾ ಕಠಿಣ ನಿಯಮ ಜಾರಿಗೆ ತರ್ತಾ ಇದೆ. ಹಾಗಾದ್ರೆ ಈ ಅಕ್ರಮ ತಡೆಯಲು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಮೊದಲು ಜೀವಿತ ಪ್ರಮಾಣ ಪತ್ರ ಕೇಳಲು ಯೋಚಿಸಿತ್ತು. ಆದರೆ ಜನರ ವಿರೋಧದಿಂದ ಅದನ್ನು ಕೈಬಿಟ್ಟು ಈಗ ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಕಡ್ಡಾಯಗೊಳಿಸಿದೆ. ಹೌದು, ನಿಮ್ಮ ಹಣ ನಿರಂತರವಾಗಿ ಬರಬೇಕು ಅಂದ್ರೆ ನೀವು ಒಮ್ಮೆ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಭೇಟಿ ನೀಡಬೇಕು. ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಅಲ್ಲಿ ನಿಮ್ಮ ಹೆಬ್ಬೆರಳಿನ ಗುರುತು ಅಂದ್ರೆ ಬಯೋಮೆಟ್ರಿಕ್ ನೀಡಿ ನಿಮ್ಮ ಖಾತೆಯನ್ನ ರಿವೆರಿಫೈ ಮಾಡಿಸ್ಕೊಳ್ಳಿ. ಸರ್ಕಾರ ಶೀಘ್ರದಲ್ಲೇ ಇದಕ್ಕೆ ಕೊನೆಯ ದಿನಾಂಕ ಘೋಷಣೆ ಮಾಡಲಿದ್ದು, ಅಷ್ಟರೊಳಗೆ ಈ ಕೆಲಸ ಮಾಡದಿದ್ರೆ ನಿಮ್ಮ ಹಣ ಸ್ಟಾಪ್ ಆಗೋದು ಗ್ಯಾರಂಟಿ. ನೀವು ಬ್ಯಾಂಕ್ಗೆ ಹೋಗದೆ ನಿಮ್ಮ ಮೊಬೈಲ್ನಲ್ಲೇ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೊಂದು ಸುಲಭ ಉಪಾಯ ಇದೆ. ಮೊದಲಿಗೆ ನಿಮ್ಮ ಪ್ಲೇ ಸ್ಟೋರ್ ನಿಂದ DBT ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಮೊಬೈಲ್ಗೆ ಬರುವ OTP ಎಂಟರ್ ಮಾಡಿ ಲಾಗಿನ್ ಆಗಿ. ಆಮೇಲೆ ನಿಮ್ಗೊಂದು ಸುರಕ್ಷಿತವಾದ MPIN ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಆದ್ಮೇಲೆ ಸ್ಟೇಟಸ್ ಚೆಕ್ ಅಥವಾ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳ 2000 ರೂಪಾಯಿ ಯಾವ ಡೇಟ್ಗೆ ಜಮೆ ಆಗಿದೆ ಅನ್ನೋ ಕಂಪ್ಲೀಟ್ ಹಿಸ್ಟರಿ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರದ ಈ ಹೊಸ ಬಯೋಮೆಟ್ರಿಕ್ ನಿಯಮ ನಿಮ್ಗೆ ಸರಿ ಅನ್ಸುತ್ತಾ? ಮೃತಪಟ್ಟವರ ಹೆಸರಲ್ಲಿ ಹಣ ಲೂಟಿಯಾಗುವುದನ್ನ ತಡೆಯಲು ಇದು ಹೆಲ್ಪ್ ಆಗುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇನ್ನು ಯಾವ ತಿಂಗಳ ಹಣ ಬಂದಿಲ್ಲ ಅನ್ನೋದನ್ನ ನಿಮ್ಮ ಊರಿನ ಹೆಸರಿನ ಜೊತೆ ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಮಹಿಳೆಗೂ ತಲುಪಬೇಕಾಗಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಮುಖ್ಯ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.